ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂದರೆ ಯಾರಿಗೆ ಗೊತ್ತಿಲ್ಲ? ಡಾಕ್ಯುಮೆಂಟ್ ಮೇಲೆ ಬರೆದಿರುವಂಥ ವಿಷಯನ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತೀವ, ಅಥವಾ ಆ ಒಂದು ಮನೆ ಪತ್ರ, ಜಮೀನಿನ ಪತ್ರ, ಆ ಪತ್ರವನ್ನು ನಾವು ಡಾಕ್ಯುಮೆಂಟ್ ಅಂತ ಅಂತೀವ? ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಇದೊಂದು ಬೇಸಿಕ್ ಡಿಫ್ರೆನ್ಸ್ ನಮ್ಮ ಇಂಡಿಯನ್ ಲಾ ಮತ್ತು ಇಂಗ್ಲಿಷ್ ಲಾ ಅಲ್ಲಿರುವಂಥದ್ದು. ಇಂಡಿಯನ್ ಲಾ ಪ್ರಕಾರ ನಮಗೆ ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ ಅನ್ನು ನಾವು ಡಾಕ್ಯುಮೆಂಟ್ ಅಂತೀವಿ. ಅಂದರೆ ಏನನ್ನ ಬರ್ದಿರೋದು ನೀವು ಪೇಪರ್ ಮೇಲೆ ಆದರೂ ಬರೀರಿ, ಕಲ್ಲಿನ ಮೇಲೆ ಆದರೂ ಬರೀರಿ, ಅಥವಾ ಕೇವ್ ಪೇಂಟಿಂಗ್ಸ್ ಆದರೂ ಆಗಿರಲಿ, ಅಲ್ಲಿ ಏನು ಕಂಟೆಂಟ್ ಇದೆ ಅದನ್ನು ನಾವು ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಇಂಗ್ಲೀಷ್ ಲಾ ಅಲ್ಲಿ ನಮಗೆ ಬರ್ದಿರೋದು ವಿತ್ ದ್ಯಾಟ್ ಪೀಸ್ ಆಫ್ ಪೇಪರ್ನ ನಾವು ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡೋದು. ಸೊ ನಮಗೆ ಡಾಕ್ಯುಮೆಂಟ್ ಅನ್ನುವಾಗ ಇಟ್ ಈಸ್ ಓನ್ಲಿ ಅಬೌಟ್ ಕಂಟೆಂಟ್ ಆಫ್ ಡಾಕ್ಯುಮೆಂಟ್, ಅಥವಾ ಏನಿದೆ ಅದರ ಮೇಲೆ ಏನು ಸಬ್ಸ್ಟೆನ್ಸ್ ನಾವು ಬರೆದಿದ್ದೀವಿ ಅದಷ್ಟೇ ಇಂಪಾರ್ಟೆಂಟ್. ಸೊ ಈ ಬೇಸಿಕ್ ಡಿಫ್ರೆನ್ಸ್ ಆ್ಯಂಡ್ ಇದರ ಜೊತೆಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋಲಿ. ಸೊ ವಿಜಯ್ ಭವ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ಆ್ಯಂಡ್ ಸ್ವಾತಿ ಲಾ ಅಕಾಡೆಮಿಯಲ್ಲಿ ನಡೀತಿರುವಂಥ ಈ ಲೆಕ್ಚರ್ ಸೀರೀಸ್ ನಿಮ್ಮ ಯಾವುದೇ ಎಕ್ಸಾಮ್ ಆಗಿರಲಿ, ಎಲ್ಲ ಲಾ ಸಬ್ಜೆಕ್ಟ್ಸ್ನ ಇಂಪಾರ್ಟೆಂಟ್ ಟಾಪಿಕ್ಸ್ನ ರಿಲೇಟೆಡ್ ಸಿಂಪ್ಲಿಫೈಡ್ ವೇಯಲ್ಲಿ ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತಿರುವಂಥ ಒಂದು ವಿಡಿಯೋ ಲೆಕ್ಚರ್ ಸೀರೀಸ್. ಇಷ್ಟ ಆಗ್ತಿದೆ ಅನ್ನೋದಾದರೆ ಡೂ ಸಬ್ಸ್ಕ್ರೈಬ್ ದ ಚಾನೆಲ್, ಬಿಕಾಸ್ ಸುಮಾರು ಜನ ನೀವು ವಿಡಿಯೋ ನೋಡಿ ಬೆನಿಫಿಟ್ ಮಾಡ್ಕೊಳ್ತಿದ್ದೀರಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಜೊತೆಗೆ ನಾವು ಸಹ ಬೆಳಿತೀವಿ ಅಂತ ಹೇಳ್ತಾ. ಆ್ಯಂಡ್ ಇದೇ ರೀತಿ ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ಖುಷಿ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವುದೇ ಡೌಟ್ ಅಥವಾ ನೆಕ್ಸ್ಟ್ ಟಾಪಿಕ್ ಏನು ತಿಳ್ಕೊಬೇಕು ಅಂತ ಇದ್ರಿ ಅದನ್ನ ಕಮೆಂಟ್ ಮಾಡಿ ತಿಳಿಸ್ಬಹುದು. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸೊ ದಟ್ ಈಸಿಯಾಗಿ ಲಾ ಅರ್ಥ ಆಗುತ್ತೆ. ಆ್ಯಂಡ್ ಒಳ್ಳೆ ಒಂದು ಪ್ರಾಕ್ಟೀಸ್ ಆಗಿರ್ಬೋದು, ಒಳ್ಳೆ ಒಂದು ಜುಡಿಷಿಯರಿಗಾಗಿರ್ಬೋದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಭಾರತೀಯ ಸಾಕ್ಷಿ ಅಧಿನಿಯಂನ ನಮ್ಮ ಒಂದು ಸೆಕ್ಷನ್ 56 ಇಂದ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆ್ಯಂಡ್ ವಾಟ್ ಇಸ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಇದರ ಪ್ರೀವಿಯಸ್ ಲೆಕ್ಚರಲ್ಲಿ ನಾವು ಓರಲ್ ಎವಿಡೆನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನೀವು ನೋಡಿಲ್ಲ ಅನ್ನೋದಾದರೆ ನಿಮಗೆ ಪ್ಲೇಲಿಸ್ಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ಬಿಫೋರ್ ವಿ ಸ್ಟಾರ್ಟ್, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ರ್ಯಾಪಿಡ್ ರಿವಿಷನ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ದಟ್ ಈಸ್ ರಿವಿಷನ್ ಬ್ಯಾಚ್, ಬಿಕಾಸ್ ಪ್ರತಿ ಎಕ್ಸಾಮಿಗೆ ರಿವಿಷನ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಆ ರಿವಿಷನ್ ನೀವು ಮಾಡಿಕೊಳ್ಳೇಬೇಕಾಗತ್ತೆ. ಸೊ ಈ ರಿವಿಷನ್ ಇನ್ಶ್ಯೂರ್ ಮಾಡುತ್ತೆ ದ್ಯಾಟ್ ನೀವು ನಿಮ್ಮ ಎಕ್ಸಾಮಲ್ಲಿ ಹೇಗೆ ಎಷ್ಟು ಚೆನ್ನಾಗಿ ಎಷ್ಟು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತೀರಿ ಅನ್ನೋದು. ಆ್ಯಂಡ್ ಈ ರಿವಿಷನ್ ಕ್ಲಾಸಸ್ 45 ಡೇಸ್ನ ಲೆಕ್ಚರ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಿಮ್ಮ ಪ್ರೀವಿಯಸ್ ಇಯರ್ ಲೆಕ್ಚರ್ಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ಡ್ ಆಗಿರಬಹುದು, ಹಾಗೆ ನಿಮಗೆ ಟೆಸ್ಟ್ ಸೀರೀಸ್ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಈ ಕಂಪ್ಲೀಟ್ ಕ್ಲಾಸಸ್ ನಿಮಗೆ ಎಕ್ಸಾಮ್ನ ಓರಿಯೆಂಟೆಡ್, ಎಕ್ಸಾಮ್ ಫೋಕಸ್ಡ್ ಆಗಿರುತ್ತೆ. ಈ ಬ್ಯಾಚ್ಗೆ ಎನ್ರೋಲ್ ಆಗೋದಕ್ಕೆ ನೀವು ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬಹುದು. ಆ್ಯಂಡ್ರಾಯ್ಡ್ ಹಾಗೂ ಐಫೋನ್ನ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಆ್ಯಪಲ್ಲಿ ಕೋರ್ಸಸ್ನ ಪರ್ಚೇಸ್ ಮಾಡಬಹುದು. ಕಂಪ್ಲೀಟ್ಲಿ ಆನ್ಲೈನ್ ಲೆಕ್ಚರ್ಸ್ ಆ್ಯಂಡ್ ಆನ್ಲೈನ್ ಕ್ಲಾಸಸ್ ನೀವು ನಿಮ್ಮ ಕನ್ವೀನಿಯೆಂಟಲ್ಲಿ ನಿಮಗೆ ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಸಹ ಅವೈಲೇಬಲ್ ಇರುತ್ತೆ. ಸೊ ನೀವು ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ವಿತ್ ಆಲ್ ದ PDF ಮಟೀರಿಯಲ್ ಅಟ್ಯಾಚ್ ಆಗಿ ಬಂದಿರುತ್ತೆ. ಸೊ ಇದಿಷ್ಟು ನಿಮಗೆ ಕ್ಲಾಸಸ್ನ ರಿಲೇಟೆಡ್ ಡೀಟೇಲ್ಸ್. ಆ್ಯಂಡ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಅಡ್ಮಿಷನ್ಸ್ ಆಗ್ತಿದೆ ಆ್ಯಂಡ್ ಎಕ್ಸಾಮ್ಗೆ ತಯಾರಿ ಮಾಡ್ತಿದ್ರಿ, ಎಕ್ಸಾಮ್ಗೆ ಇನ್ನೊಂದು ಕೆಲವೇ ದಿನ ಇರೋದು. ಸೊ ನಿಮ್ಮ ರಿವಿಷನನ್ನು ಸರಿಯಾಗಿದೆಯಾ, ಫಾಸ್ಟ್ ಟ್ರ್ಯಾಕ್ ಆಗಿದೆಯಾ, ಅಥವಾ ನೀವು ಸೆಲ್ಫ್ ಸ್ಟಡಿ ಮಾಡಿರಬಹುದು, ಈಗ ಒಂದು ರೀತಿ ಕಂಪ್ಲೀಟ್ ಹೋಲಿಸ್ಟಿಕ್ ಕವರೇಜ್ ಕೊಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಈ ರ್ಯಾಪಿಡ್ ರಿವಿಷನ್ ಬ್ಯಾಚ್. ಆ್ಯಂಡ್ ನಿಮಗೆ ಯಾವುದೇ ರೀತಿ ಕ್ವರೀಸ್ ಇದ್ದರೆ ನೀವು ರೀಚ್ ಆಗಬಹುದು, ನೀವು ಕಾಲ್ ಮಾಡಬಹುದು, ಟೆಕ್ಸ್ಟ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬಹುದು. ಸೊ ಇದಿಷ್ಟು ಕ್ಲಾಸಸ್ನ ರಿಲೇಟೆಡ್ ಡೀಟೇಲ್ಸ್. ನೌ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂತ ಹೇಳುವಾಗ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಡಾಕ್ಯುಮೆಂಟ್ ಏನು ಅನ್ನೋದನ್ನು ತಿಳಿಸಿದ್ದೀನಿ. ಅದು ಡಿಫೈನ್ ಆಗಿದೆ ನಮ್ಮ ಎವಿಡೆನ್ಸ್ ಆ್ಯಕ್ಟಲ್ಲಿ, ಸಾಕ್ಷಿ ಅಧಿನಿಯಮಲ್ಲಿ. ಸೆಕ್ಷನ್ 56, 57, 58, 59, 60 5 ಸೆಕ್ಷನ್ ಇದರ ಬಗ್ಗೆ ಮಾತನಾಡುತ್ತೆ. 56 ಹೇಳುತ್ತೆ ದ್ಯಾಟ್ ನೀವು ಡಾಕ್ಯುಮೆಂಟ್ಸ್ನ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಪ್ರೈಮರಿ ಎವಿಡೆನ್ಸ್ ಆದರೂ ಕೊಡಬಹುದು, ಸೆಕೆಂಡ್ರಿ ಎವಿಡೆನ್ಸ್ ಆದರೂ ಕೊಡಬಹುದು ಅಂತ. 57 ಹೇಳುತ್ತೆ ಪ್ರೈಮರಿ ಎವಿಡೆನ್ಸ್ ಅಂದರೆ ಏನು. 58 ಹೇಳುತ್ತೆ ಸೆಕೆಂಡ್ರಿ ಎವಿಡೆನ್ಸ್ ಅಂದರೆ ಏನು. ಆ್ಯಂಡ್ 59 ಹೇಳುತ್ತೆ ಓಕೆ ಬಟ್ ಪ್ರೈಮರಿ ಎವಿಡೆನ್ಸ್ ಕೊಟ್ರೇ ನಮಗೆ ಬೆಸ್ಟ್ ಎವಿಡೆನ್ಸ್ ಆಗುತ್ತೆ ಅನ್ನೋದನ್ನು ಹೇಳುತ್ತೆ. ದೆನ್ 60 ಹೇಳುತ್ತೆ ಇನ್ನು ಯಾವ ಸಂದರ್ಭದಲ್ಲಿ ನಾವು ಅಥವಾ ಯಾವ ಸರ್ಕಮ್ಸ್ಟಾನ್ಸಲ್ಲಿ ಸೆಕೆಂಡ್ರಿ ಎವಿಡೆನ್ಸನ್ನು ಕೊಡಬಹುದು ಕೋರ್ಟ್ಗೆ. ಇದು 5 ಸೆಕ್ಷನ್. ಆ್ಯಂಡ್ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ. ಸೊ ಒಂದೊಂದಾಗಿ ಈಗ ನೋಡ್ಕೊಳ್ಳೋಣ. ಪ್ರೂಫ್ ಆಫ್ ಕಂಟೆಂಟ್ ಆಫ್ ಡಾಕ್ಯುಮೆಂಟ್. ಸೊ ಕಂಟೆಂಟ್ ಆಫ್ ಡಾಕ್ಯುಮೆಂಟ್ ನಾವು ಮುಂಚೆ ಹೇಳಿದಾಗೆ ಅದನ್ನು ನಾವು ಪ್ರೂವ್ ಮಾಡೋದು ಪ್ರೈಮರಿ ಅಥವಾ ಸೆಕೆಂಡ್ರಿ ಎವಿಡೆನ್ಸ್ ಮುಖಾಂತರ. 58 ಹೇಳುತ್ತೆ ಪ್ರೈಮರಿ ಅಂತಂದರೆ ಡಾಕ್ಯುಮೆಂಟ್ ಇಟ್ ಸೆಲ್ಫ್ ಪ್ರೊಡ್ಯೂಸ್ಡ್ ಫಾರ್ ಇನ್ಸ್ಪೆಕ್ಷನ್ ಆಫ್ ದ ಕೋರ್ಟ್. ಕೋರ್ಟ್ಗೆ ನೀವು ಒಂದು ಒರಿಜಿನಲ್ ಅಂತ ಅಂದ್ಕೊಳ್ಳಿ, ಆ ಒಂದು ಅದೇ ಡಾಕ್ಯುಮೆಂಟ್ನ ಕೋರ್ಟ್ನ ಎಕ್ಸಾಮಿನೇಷನ್ಗೆ ಪ್ರೊಡ್ಯೂಸ್ ಮಾಡಿದ್ದೀರಿ. ಇದರಲ್ಲಿ ನಮಗೆ ಈ 3 ಎಕ್ಸ್ಪ್ಲನೇಷನ್ಸ್
ಹಳೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿಂದನೂ ಸಹ ಕ್ಯಾರಿ ಆಗಿರೋದು. ಈ ಎಕ್ಸ್ಪ್ಲನೇಷನ್ 4 ಟು ಎಕ್ಸ್ಪ್ಲನೇಷನ್ 7 ಏನಿದೆ ಇವು ಹೊಸದಾಗಿ ಆ್ಯಡ್ ಆಗಿರೋದು BSc ಅಲ್ಲಿ. ಆ್ಯಂಡ್ ಇವು ಮಾತನಾಡೋದು ಸ್ಪೆಸಿಫಿಕ್ ಆಗಿ ಎಲೆಕ್ಟ್ರಾನಿಕ್ ಆ್ಯಂಡ್ ಡಿಜಿಟಲ್ ರೆಕಾರ್ಡ್ನ ಬಗ್ಗೆ ಮಾತನಾಡುತ್ತೆ. ಓಕೆ, ಸೊ ಈ ಎಕ್ಸ್ಪ್ಲನೇಷನ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದಾಗಿ ನೋಡ್ಕೊಳ್ಳೋಣ. ಎಕ್ಸ್ಪ್ಲನೇಷನ್ 1 ಹೇಳುತ್ತೆ ಯಾವಾಗ ಡಾಕ್ಯುಮೆಂಟ್ ಸೆವ್ರಲ್ ಪಾರ್ಟ್ಸಲ್ಲಿ ಎಕ್ಸಿಕ್ಯೂಟ್ ಆಗಿದೆ ದೆನ್ ಪ್ರತಿಯೊಂದು ಡಾಕ್ಯುಮೆಂಟ್ ನಮಗೆ ಪ್ರೈಮರಿ ಎವಿಡೆನ್ಸ್ ಏನೇ. ಫಾರ್ ಎಕ್ಸಾಂಪಲ್ ಒಂದು ಸೇಲ್ ಡೀಡ್ ಎಕ್ಸಿಕ್ಯೂಟ್ ಆಗಿದೆ ಆ್ಯಂಡ್ ನಾನು ಪಾರ್ಟ್ನರ್ಶಿಪ್ಪಲ್ಲಿ ತೊಗೊಂಡಿದ್ದೀನಿ. ಸೊ ನಾವು 4 ಜನ ಪಾರ್ಟ್ನರ್ಸ್. ಸೊ ಆ ಸೇಲ್ ಡೀಡಲ್ಲಿ ನಮ್ಮ 4 ಜನರದ್ದು ಸಿಗ್ನೇಚರ್ಸ್ ಇರುತ್ತೆ ಆ್ಯಂಡ್ 4 ಜನರ ಹತ್ರ ಆ ಕಾಪೀಸ್ ಇದೆ. ಸೊ ಇದು 4 ಜನರ ಹತ್ರ ಇರೋ ಕಾಪೀಸ್ ಪ್ರೈಮರಿ ಎವಿಡೆನ್ಸನ್ನೇ ಕನ್ಸಿಡರ್ ಆಗುತ್ತೆ. ಎಕ್ಸ್ಪ್ಲನೇಷನ್ 2 ಹೇಳುತ್ತೆ ಕೌಂಟರ್ ಪಾರ್ಟಲ್ಲಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಹೇಳುವಾಗ ಯಾವುದೇ ಒಂದು ಡಾಕ್ಯುಮೆಂಟ್ ಕೌಂಟರ್ ಪಾರ್ಟಲ್ಲಿ ಎಕ್ಸಿಕ್ಯೂಟ್ ಆಗಿದೆ ದೆನ್ ನನ್ನ ಹತ್ರ ಇರುವಂಥ ಕೌಂಟರ್ ಪಾರ್ಟ್ನ ಡಾಕ್ಯುಮೆಂಟ್ ನನ್ನ ಹತ್ರ ಯಾವುದಿದೆ ಎಕ್ಸಿಕ್ಯೂಟ್ ಆಗಿರೋದು ದ್ಯಾಟ್ ಈಸ್ ಪ್ರೈಮರಿ ಎವಿಡೆನ್ಸ್. ಓಕೆ, ಸೊ ಇದರದ್ದು ಕಂಟಿನ್ಯೂಯೇಷನ್ ಕೂಡ ನಾವು ನೋಡ್ತೀವಿ ಸೆಕೆಂಡ್ರಿ ಎವಿಡೆನ್ಸಲ್ಲಿ ವೇರ್ ಇಟ್ ಸೇಸ್ ದ್ಯಾಟ್ ಕೌಂಟರ್ ಪಾರ್ಟ್ ಇನ್ನೊಂದೇನಿದೆ ಅದು ನನಗೆ ಸೆಕೆಂಡ್ರಿ ಎವಿಡೆನ್ಸ್ ಆಗಿ ಕೂಡ ಸಹ ಆ್ಯಕ್ಟ್ ಮಾಡುತ್ತೆ. ಕೌಂಟರ್ ಪಾರ್ಟ್ ಅಂತ ಹೇಳುವಾಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡೋದಕ್ಕೆ ಹೋಗಿದ್ದಾಗ ನೀವೊಂದು ಫಾರ್ಮ್ ಫಿಲಪ್ ಮಾಡಿರ್ತೀರಿ ಆ್ಯಂಡ್ ಆ ಫಾರ್ಮ್ ನಿಮಗೆ ಈ ರೀತಿ ಇರುತ್ತೆ, ಒಂದು ಕಸ್ಟಮರ್ ಕಾಪಿ ಇನ್ನೊಂದು ಬ್ಯಾಂಕ್ ಕಾಪಿ ಅಂತ. ಇದರಲ್ಲಿ ನಿಮ್ಮ ಸೈನ್ ಇರುತ್ತೆ, ಸೇಮ್ ಮ್ಯಾಟರ್ ಎರಡೂ ಕಡೆನೂ, ಬಟ್ ಒಂದು ಕಡೆ ನಿಮ್ಮ ಸೈನ್ ಇರುತ್ತೆ, ಇನ್ನೊಂದು ಕಡೆ ಬ್ಯಾಂಕ್ ನಿಮಗೆ ಸೀಲ್ ಹಾಕಿ ಈ ಒಂದು ಪೇಪರ್ನ ಕೊಡ್ತಾರೆ. ಈ ಪೇಪರ್ ಏನು ನಿಮ್ಮ ಹತ್ರ ಇದೆ ದಿಸ್ ಈಸ್ ಯೋರ್ ಪ್ರೈಮರಿ ಎವಿಡೆನ್ಸ್ ಆ್ಯಂಡ್ ದಿಸ್ ಕಾಪಿ ವುಡ್ ಬಿ ಯೋರ್ ಸೆಕೆಂಡ್ರಿ ಪೀಸ್ ಆಫ್ ಎವಿಡೆನ್ಸ್. ಸೊ ಅದನ್ನು ನಾವು ಫರ್ದರ್ ಓದ್ತೀವಿ. ಸೊ ಹಾಗಾಗಿ ಇಲ್ಲಿ ಕಾಂಟೆಕ್ಸ್ಟ್ ಕೊಟ್ಟಿದ್ದು. ಎಕ್ಸ್ಪ್ಲನೇಷನ್ 3 ಹೇಳುತ್ತೆ ಒಂದು ಯೂನಿಫಾರ್ಮ್ ಪ್ರಾಸೆಸ್ಸಲ್ಲಿ ನೀವು ಪ್ರಿಂಟಿಂಗ್, ಲಿಥೋಗ್ರಫಿ ಅಥವಾ ಫೋಟೋಗ್ರಫಿ ಮುಖಾಂತರ ತಗೊಂಡಿದ್ದೀರಿ ಒಂದಷ್ಟು ನ್ಯೂಮರಸ್ ಡಾಕ್ಯುಮೆಂಟ್, ನಂಬರ್ ಆಫ್ ಡಾಕ್ಯುಮೆಂಟ್ಸ್, ದೆನ್ ಆ ಡಾಕ್ಯುಮೆಂಟ್ಸ್ ಅದರಲ್ಲಿರುವಂಥ ಕಂಟೆಂಟ್ಸ್ ಎಲ್ಲನೂ ಸಹ ನಮಗೆ ಪ್ರೈಮರಿ ಎವಿಡೆನ್ಸ್ ಆಗುತ್ತೆ. ದಟ್ ಈಸ್ ಈಗ ಒಂದು ಬುಕ್ ಪ್ರಿಂಟ್ ಆಗಿದೆ, ನಾನೊಂದು ಬುಕ್ ಬರೆದಿದ್ದೀನಿ ಆ್ಯಂಡ್ ಆ ಬುಕ್ ಪ್ರಿಂಟ್ ಆಗಿದೆ, ದೆನ್ ಆ ಬುಕ್ನ ಕಾಪೀಸ್ ಒಂದು ಸುಮಾರು 1000 ಕಾಪೀಸ್ ಏನಿರುತ್ತೆ ಒಂದೇ ಯೂನಿಫಾರ್ಮ್ ಪ್ರಾಸೆಸ್ಸಲ್ಲಿ ಪ್ರಿಂಟ್ ಆಗಿದೆ, ಅವೆಲ್ಲ ಒಂದಕ್ಕೊಂದು ನಮಗೆ ಪ್ರೈಮರಿ ಎವಿಡೆನ್ಸ್ ಆಗುತ್ತೆ. ಬಟ್ ಇದನ್ನು ಒರಿಜಿನಲ್ ಜೊತೆಗೆ ನೀವು ಕಂಪೇರ್ ಮಾಡ್ತೀವಿ ಅಂತ ಅಂದಾಗ ಒರಿಜಿನಲ್ ಮಾತ್ರ ಅಥವಾ ನನ್ನ ಹತ್ರ ಆಥರ್ ಕಾಪಿ ಅಂತ ಆಗಬಹುದು. ಸೊ ನನ್ನ ಹತ್ರ ಏನಿದೆ ಅದನ್ನು ಮಾತ್ರ ನಾವು ಪ್ರೈಮರಿ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ 4 ಎಲೆಕ್ಟ್ರಾನಿಕ್ ಆ್ಯಂಡ್ ಡಿಜಿಟಲ್ ರೆಕಾರ್ಡ್ ಬಗ್ಗೆ. ಯಾವುದೇ ಎಲೆಕ್ಟ್ರಾನಿಕ್ ಡಿಜಿಟಲ್ ರೆಕಾರ್ಡ್ ಕ್ರಿಯೇಟ್ ಅಥವಾ ಸ್ಟೋರ್ ಆಗ್ತದೆ ಆ್ಯಂಡ್ ಆ ಸ್ಟೋರೇಜ್ ಅಕರ್ಸ್ ಸೈಮಲ್ಟೇನಿಯಸ್ಲಿ ಸೀಕ್ವೆನ್ಷಿಯಲ್ಸಿ ಮಲ್ಟಿಪಲ್ ಫೈಲ್ಸಲ್ಲಿದೆ ದೆನ್ ಆ ಎಲ್ಲ ಫೈಲ್ ನಮಗೆ ಪ್ರೈಮರಿ ಎವಿಡೆನ್ಸ್ ಆಗುತ್ತೆ. ಸೊ ಈಗ ನಿಮ್ಮ ಮೊಬೈಲಲ್ಲಿ ನೀವು ಫೋಟೋಸ್ ಕ್ಲಿಕ್ ಮಾಡ್ತೀರಿ ಅಂತ ಹೇಳುವಾಗ ಅದು ಕ್ರಿಯೇಟ್ ಆಗಿದೆ ಫೋಟೋ, ದೆನ್ ಅದು ಸ್ಟೋರ್ ಆಗಿದೆ ನಿಮ್ಮ ಗ್ಯಾಲರಿಯಲ್ಲಿ, ದೆನ್ ಆ ರೀತಿ ರೆಕಾರ್ಡ್ ಅದು ಪ್ರೈಮರಿ ಎವಿಡೆನ್ಸ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ರೆಕಾರ್ಡ್ ಬಗ್ಗೆ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ಅ ಪ್ರಾಪರ್ ಕಸ್ಟಡಿ. ನನ್ನ ಫೋನಲ್ಲಿ ನಾನು ಫೋಟೋ ತೆಗೆದು ನಾನು ಪ್ರೊಡ್ಯೂಸ್ ಮಾಡ್ತಿದ್ದೀನಿ, ನಾನು ಕೊಡ್ತಿದ್ದೀನಿ, ದೆನ್ ಅದು ಪ್ರಾಪರ್ ಕಸ್ಟಡಿಯಿಂದ ಬರ್ತಿದೆ ಆ್ಯಂಡ್ ಆ ಕಂಡೀಷನಲ್ಲಿ ಆ ಒಂದು ಫೋಟೋ ಏನಿದೆ ಅದು ಪ್ರೈಮರಿ ಎವಿಡೆನ್ಸ್ ಆಗಿ ಕನ್ಸಿಡರ್ ಆಗುತ್ತೆ ಅನ್ಲೆಸ್ ಡಿಸ್ಪ್ಯೂಟೆಡ್. ಯಾಕೆ ಅಂದರೆ ನನ್ನ ಫೋನ್ ಏನಾದರೂ ಇವಾಗ ಲೀಕ್ ಆಗಿ ಫೋಟೋಸ್ ಬೇರೆ ಯಾರಾದರೂ ಅದನ್ನ ಕೊಟ್ಟರು ದೆನ್ ಅದು ಅವರಿಗೆ ಪ್ರೈಮರಿ ಎವಿಡೆನ್ಸ್ ಆಗೋದಿಲ್ಲ, ದೇರ್ ವುಡ್ ಬಿ ಅ ಡಿಸ್ಪ್ಯೂಟೆಡ್. ದೆನ್ ನನ್ನ ಫೋಟೋಸ್ ನಾನು ಪ್ರಾಪರ್ ಕಸ್ಟಡಿಯಲ್ಲಿ ನಾನೇ ಕೊಡೋದು ಪ್ರಾಪರ್ ಕಸ್ಟಡಿ ಆಗಿರುತ್ತೆ, ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಪ್ರೈಮರಿ ಎವಿಡೆನ್ಸ್. ಇದು ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ಲನೇಷನ್ 6 ವಿಡಿಯೋ ರೆಕಾರ್ಡಿಂಗ್ ಬಗ್ಗೆನೇ ಮಾತನಾಡುತ್ತೆ. ದ್ಯಾಟ್ ವಿಡಿಯೋ ರೆಕಾರ್ಡಿಂಗ್ ಸೈಮಲ್ಟೇನಿಯಸ್ಲಿ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಟ್ರಾನ್ಸ್ಫರ್ ಆಗ್ತಿದೆ, ದೆನ್ ಆ ಕಂಡೀಷನಲ್ಲಿ ಎಲ್ಲ ಡಿವೈಸಸ್ ಇರುವಂಥ ಆ ಒಂದು ವಿಡಿಯೋ ಪ್ರೈಮರಿ ಎವಿಡೆನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಲೈವ್, ಫೇಸ್ಬುಕ್ ಲೈವ್ ಬಂದಾಗ ಎಲ್ಲರ ಮೊಬೈಲ್ಗೆ ಒಟ್ಟಿಗೆನೇ ಅದು ಬ್ರಾಡ್ಕಾಸ್ಟ್ ಆಗುತ್ತೆ, ಯಾರು ಬೇಕಾದರೂ ಎಲ್ಲರ ಮೊಬೈಲಲ್ಲೂ ನೀವು ನೋಡ್ಕೋಬಹುದು ಲೈವ್ ವಿಡಿಯೋಸ್, ದೆನ್ ಅದು ಟ್ರಾನ್ಸ್ಮಿಟ್ ಬ್ರಾಡ್ಕಾಸ್ಟ್ ಅಥವಾ ನಾನೇ ಫಾರ್ವರ್ಡ್ ಮಾಡಿದ್ದೀನಿ ವಿಡಿಯೋ ರೆಕಾರ್ಡಿಂಗ್ ಸ್ಪೆಸಿಫಿಕ್ ಆಗಿ, ದೆನ್ ಅದು ಎಲ್ಲರ ಮೊಬೈಲಲ್ಲಿ ಏನೇನು ಕಾಣಿಸ್ತದೆ ಅದು ಎಲ್ಲ ಪ್ರೈಮರಿ ಎವಿಡೆನ್ಸೇ ಆಗುತ್ತೆ. ಎಕ್ಸ್ಪ್ಲನೇಷನ್ 7 ವೇರ್ ಆ್ಯನ್ ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್ ಮತ್ತೆ ಸೇಮ್ ಮೇಲಿನ ರೀತಿ ಸ್ಟೋರ್ ಆಗಿದೆ ಮಲ್ಟಿಪಲ್ ಸ್ಟೋರೇಜ್ ಸ್ಪೇಸಸ್ಸಲ್ಲಿ ಇನ್ ಅ ಕಂಪ್ಯೂಟರ್ ರಿಸೋರ್ಸ್, ಈಚ್ ಸಚ್ ಆಟೋಮೇಟೆಡ್ ಸ್ಟೋರೇಜ್ ಇನ್ಕ್ಲೂಡಿಂಗ್ ಟೆಂಪ್ರರಿ ಫೈಲ್ಸ್ ಇಸ್ ಪ್ರೈಮರಿ ಎವಿಡೆನ್ಸ್. ದಟ್ ಮೀನ್ಸ್ ದ್ಯಾಟ್ ನಾನೀಗ ಒಂದು ದೊಡ್ಡ ಕಂಪನಿ ಆ್ಯಂಡ್ ಆ ಕಂಪನಿಯಲ್ಲಿ ನೀವು ಜನರೇಟ್ ಮಾಡುವಂಥ ಯಾವುದೇ ಫೈಲ್ ಆಗಿರ್ಬೋದು ಅದು ಆಲ್ಮೋಸ್ಟ್ ಎಲ್ಲರ ಕಂಪ್ಯೂಟರ್ಸಲ್ಲೂ ಕಾಣಿಸುತ್ತೆ. ಇಟ್ ಈಸ್ ಸ್ಟೋರ್ಡ್ ಇನ್ ಮಲ್ಟಿಪಲ್ ಸ್ಟೋರೇಜ್ ಸ್ಪೇಸಸ್ ಆ್ಯಂಡ್ ಅದು ಎಲ್ಲ ಕಡೆ ಏನು ಕಾಣಿಸ್ತದೆ ಅದು ಎಲ್ಲರ ಲ್ಯಾಪ್ಟಾಪಲ್ಲಿ ಎಲ್ಲ ಕಂಪ್ಯೂಟರಲ್ಲಿರೋದು ಪ್ರೈಮರಿ ಎವಿಡೆನ್ಸ್ ಆಗೇ ಆಗುತ್ತೆ. ಸೊ ಇದು 4 ಎಕ್ಸ್ಟೆಂಡೆಡ್ ನಮಗೆ ಡೆಫಿನೇಷನ್ಸ್ನ ಎಕ್ಸ್ಪ್ಲನೇಷನ್ ಆಗುತ್ತೆ ಆಫ್ ಯೋರ್ ಪ್ರೈಮರಿ ಎವಿಡೆನ್ಸ್. ಈಗ ಫರ್ದರ್ ಸೆಕೆಂಡ್ರಿ ಎವಿಡೆನ್ಸ್ ಅಂದರೆ ಏನು? ಇದಿಷ್ಟು ನಾವು ನೋಡಿದ್ದು ಪ್ರೈಮರಿ ಎವಿಡೆನ್ಸೇ. ಸೆಕೆಂಡ್ರಿ ಎವಿಡೆನ್ಸ್ ಅಂದರೆ ಸರ್ಟಿಫೈಡ್ ಕಾಪೀಸ್. ನಾವೀಗ ನಮ್ಮ ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಎಕ್ಸೆಟ್ರಾ ತೊಗೊಳ್ಳುವಾಗ ಕೆಳಗಡೆ ಬರ್ದಿರುತ್ತೆ ದಿಸ್ ಇಸ್ ಅ ಸರ್ಟಿಫೈಡ್ ಕಾಪಿ ಅಥವಾ ಟ್ರೂ ಕಾಪಿ ಎಕ್ಸೆಟ್ರಾ ಅಂತ.
ದೆನ್ ಅದು ಕಾಪಿ ಈಸ್ ಮೇಡ್ ಫ್ರಮ್ ಒರಿಜಿನಲ್ ಬೈ ಮೆಕ್ಯಾನಿಕಲ್ ಪ್ರಾಸೆಸ್ which themselves ensure accuracy of copies compared from such copies. ಸೊ ನನ್ನ ನೋಟ್ಸನ್ನು ಒಂದಷ್ಟು ಜನ ಪ್ರಿಂಟ್ ಮಾಡಿಸ್ಕೊಳ್ಳೋದು ಆಗಲಿ ಅಥವಾ ಜೆರಾಕ್ಸ್ ಮಾಡಿಸ್ಕೊಳ್ಳೋದು ಮೆಕ್ಯಾನಿಕಲ್ ಪ್ರಾಸೆಸ್ಸಲ್ಲಿ ನೀವು ಕಾಪಿ ಮಾಡ್ಕೊಳ್ತಿರೋದು. ಸೊ ಹಾಗಿದ್ದಾಗ ಅದರ ಕಾಪೀಸ್ ಏನಿದೆ ಅದು ಸೆಕೆಂಡ್ರಿ ಎವಿಡೆನ್ಸ್. ಆ್ಯಂಡ್ ಸೇಮ್ ಕ್ಲಾಸ್ 3, ಬಟ್ ಕ್ಲಾಸ್ 3 ಏನು ಹೇಳುತ್ತೆ, ಮೇಡ್ ಫ್ರಮ್ ಆರ್ ಕಂಪೇರ್ಡ್ ವಿತ್ ಒರಿಜಿನಲ್. ಇಲ್ಲಿ ಮೆಕ್ಯಾನಿಕಲ್ ಪ್ರಾಸೆಸ್ ಒಂದು ಹೇಳ್ತಾ ಇಲ್ಲ, ವಿಚ್ ಮೀನ್ಸ್ ಇಲ್ಲಿ ಜೆರಾಕ್ಸ್ ಪ್ರಿಂಟ್ಔಟ್ ಮಾಡಿಸ್ಕೊಂಡ್ವಿ, ಇಲ್ಲಿ ಕಾಪಿ ಮಾಡ್ಕೊಂಡಿರೋದು. ಸ್ಕೂಲಲ್ಲಿ ಒಂದು ಮಗು ಹೋಮ್ವರ್ಕ್ ಮಾಡಿದ್ರೆ ಆ ಮಗು ಹೋಮ್ವರ್ಕ್ನ ಇನ್ನು ಒಂದು 4 ಜನ ನಾವು ಕಾಪಿ ಮಾಡಿ ಬರೆದಿರ್ತೀವಿ. ದೆನ್ ಇದು ಮೆಕ್ಯಾನಿಕಲ್ ಪ್ರಾಸೆಸ್ ಅಲ್ಲ, ಕೈಯಾರೆ ಬರೆದಿರೋದು. ಸೊ ಸುಮಾರು ಎಕ್ಸಾಂಪಲ್ಸ್ ಇದೆ. ಈಗ ರಾಜಾ ರವಿವರ್ಮ ಪೇಂಟಿಂಗ್, ಅದನ್ನು ಕಾಪಿ ಮಾಡಿ ಪೇಂಟ್ ಮಾಡ್ತಾರೆ. ಸೊ ದೆನ್ ಅದು ಮೆಕ್ಯಾನಿಕಲ್ ಪ್ರಾಸೆಸ್ ಅಲ್ಲ, ಬಟ್ ಕಾಪಿ. ದೆನ್ ಆ್ಯಂಡ್ ಅದನ್ನ ಕಂಪೇರ್ ಮಾಡಬಹುದು ಒರಿಜಿನಲ್ ಜೊತೆಗೆ. ದೆನ್ ಇದು ಕಾಪಿ ಏನಿದೆ ಅದು ನಮಗೆ ಸೆಕೆಂಡ್ರಿ ಎವಿಡೆನ್ಸ್ ಆಗುತ್ತೆ. ಕೌಂಟರ್ ಪಾರ್ಟ್ ಆಫ್ ಡಾಕ್ಯುಮೆಂಟ್ ಆಸ್ ಅಗೇನ್ಸ್ಟ್ ಪಾರ್ಟಿ ಹೂ ಡಿಡ್ ನಾಟ್ ಎಕ್ಸಿಕ್ಯೂಟ್ ದೆಮ್. ಸೊ ಮೇಲೆ ಹೇಳಿದಾಗೆ ಕೌಂಟರ್ ಪಾರ್ಟ್, ಬ್ಯಾಂಕ್ ಕಾಪಿ ಏನಿತ್ತು ಅದು ನನಗೆ ಕೌಂಟರ್ ಪಾರ್ಟ್ ಆಗಿ ಕನ್ಸಿಡರ್ ಆಗುತ್ತೆ. ಓರಲ್ ಅಕೌಂಟ್ಸ್ ಆಫ್ ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ ಗಿವನ್ ಬೈ ಸಮ್ ಪರ್ಸನ್ ಹೂ ಹ್ಯಾಸ್ ಹಿಮ್ಸೆಲ್ಫ್ ಸೀನ್ ಇಟ್. ಸೊ ಈಗ ನಾನೊಂದು ವಿಲ್ ಬರೆದಿದ್ದೀನಿ, ಆ ವಿಲ್ಲನ್ನು ಕಳೆದೋಗಿರಬಹುದು, ಬಟ್ ಆ ವಿಲ್ ನಾನು ಬರೆಯುವಾಗ ಯಾರಿದ್ರು ನನ್ನ ಜೊತೆ, ಅವರು ಏನೇನಿತ್ತು ವಿಲ್ನ ಕಂಟೆಂಟ್ಸ್ ಅನ್ನೋದನ್ನ ಓರಲ್ ಆಗಿ ಕೋರ್ಟ್ಗೆ ಹೇಳ್ತಿದ್ದಾರೆ. ದಾಟ್ ಈಸ್ ಸೆಕೆಂಡ್ರಿ ಎವಿಡೆನ್ಸ್. ಕಂಟೆಂಟ್ಸ್ ಆಫ್ ವಿಲ್ ಏನಿದೆ ಅದನ್ನು ಓರಲ್ ಆಗಿ ಹೇಳ್ತಿದ್ದಾರೆ, ಸೆಕೆಂಡ್ರಿ ಎವಿಡೆನ್ಸ್. ಓರಲ್ ಅಡ್ಮಿಷನ್, ರಿಟರ್ನ್ admissions, secondary evidence. Then evidence of a person who has examined a document, the original of which consists of numerous accounts, or the other document which cannot conveniently be examined in court and who is skilled in the examination of such documents. For example, ನಮಗೀಗ ಒಂದು ಕೇಸ್ ನಡೀತಿದೆ ಆ್ಯಂಡ್ ಅದಕ್ಕೆ ಒಂದು ನಮ್ಮ ಲಿಟ್ರೇಚರ್ನ ರಿಲೇಟೆಡ್ ಆಗಿರಬಹುದು. ಸೊ ಅದಕ್ಕೆ ನಾವು ಈಗ ಬಾದಾಮಿ ಎಕ್ಸೆಟ್ರಾ ಹೋಗುವಾಗ ಅಲ್ಲಿ ನಮಗೆ ಸ್ಟೋನ್ ಮೇಲೆ ಇನ್ಸ್ಕ್ರಿಪ್ಷನ್ಸ್ ಇರುತ್ತೆ, ಅಲ್ಲಿನ ಒಂದು ಲಿಟ್ರೇಚರ್ ಎಲ್ಲನೂ ಬರೆದಿರ್ತಾರೆ. ಸೊ ಅದನ್ನು ನಾನು ಆ ಕಲ್ಲು ತಂದು ಕೋರ್ಟ್ಗೆ ಸಾಕ್ಷಿಯಾಗಿ ಕೊಡೋದಕ್ಕಾಗೋದಿಲ್ಲ. ಸೊ ಅದರಲ್ಲಿ ಯಾರು ಸ್ಕಿಲ್ಡ್ ಇದ್ದಾರೆ, ಲಿಟ್ರೇಚರ್ ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ಅದನ್ನ ಓದಿ ಡೆಸಿಫರ್ ಮಾಡಬಹುದಾದಂಥ ವ್ಯಕ್ತಿ ಅದನ್ನ ಡೆಸಿಫರ್ ಮಾಡಿ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳುವಾಗ ಅದು ನಮಗೆ ಸೆಕೆಂಡ್ರಿ ಎವಿಡೆನ್ಸ್ ಅಂತಲೇ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ದೆನ್ 58 ಪ್ರೈಮರಿ ಏನು ಸೆಕೆಂಡ್ರಿ ಏನು ಆಯಿತು. ಈಗ 59 ಹೇಳುತ್ತೆ, ಬಟ್ ಪ್ರೂಫ್ನ ನೀವು ಪ್ರೈಮರಿಯಾಗಿ ಕೊಡೋದೇನೆ ಮ್ಯಾಂಡೇಟರಿ. ಡಾಕ್ಯುಮೆಂಟ್ ಶಾಲ್ ಬಿ ಪ್ರೂವ್ಡ್ ಬೈ ಪ್ರೈಮರಿ ಎವಿಡೆನ್ಸ್ ಎಕ್ಸೆಪ್ಟ್ ಕೇಸಸ್ ಹಿಯರ್ ಇನ್ ಆಫ್ಟರ್ ಮೆನ್ಷನ್. ಅಂದರೆ ಈ ಮುಂದೆ ಕೊಟ್ಟಿರುವಂಥ ಕೇಸಸಲ್ಲಿ ಬೇಕಾದರೆ ಸೆಕೆಂಡ್ರಿ ಕೊಡಿ ಆಯಿತಾ. ಸೊ 60 ಹೇಳುತ್ತೆ, ಯಾವಾಗ ಕೇಸಸ್ ಇನ್ ವಿಚ್ ಸೆಕೆಂಡ್ರಿ ಎವಿಡೆನ್ಸ್ ರಿಲೇಟಿಂಗ್ ಟು ಡಾಕ್ಯುಮೆಂಟ್ಸ್ ಮೇ ಬಿ ಗಿವನ್. ಯಾವಾಗ ಸೆಕೆಂಡ್ರಿ ಎವಿಡೆನ್ಸ್ ಮೇ ಬಿ ಗಿವನ್ ಆಫ್ ಎಕ್ಸಿಸ್ಟೆನ್ಸ್, ಕಂಡೀಷನ್, ಕಂಟೆಂಟ್ ಆಫ್ ಡಾಕ್ಯುಮೆಂಟ್. ಈ ಫಾಲೋಯಿಂಗ್ ಕಂಡೀಷನ್ಸಲ್ಲಿ ಫಸ್ಟ್ ಕಂಡೀಷನ್, ಒರಿಜಿನಲ್ ಏನಿದೆ ಇಟ್ ಶೋಸ್ ಆರ್ ಅಪಿಯರ್ಸ್ ಟು ಬಿ ಇನ್ ಪೊಸೆಷನ್ ಆರ್ ಪವರ್. ಬೇರೆ ಯಾರ ಹತ್ರನೋ ಇದೆ, ಅದು ಪೊಸೆಷನಲ್ಲಿ ಇರುವಂಥ ವ್ಯಕ್ತಿ, ಡಾಮಿನೆಂಟ್ ಪೊಸಿಷನಲ್ಲಿ ಅಥವಾ ಪವರಲ್ಲಿರುವಂಥ ವ್ಯಕ್ತಿ. ಅದು ಯಾರು ಅಂತ ಹೇಳಿದ್ರೆ ಪರ್ಸನ್ ಅಗೇನ್ಸ್ಟ್ ಹೋಮ್ ಡಾಕ್ಯುಮೆಂಟ್ ಇಸ್ ಸಾಟ್ ಟು ಬಿ ಪ್ರೂವ್ಡ್. ನಾನು ಯಾರು ಅಗೇನ್ಸ್ಟ್ ಕೇಸ್ ಪ್ರೂವ್ ಮಾಡಬೇಕು ಅವ್ರ ಹತ್ರನೇ ನನ್ನ ಡಾಕ್ಯುಮೆಂಟ್ಸ್ ಇದೆ, ಸೊ ನಾನು ಕೊಡೋಕ್ಕಾಗೋದಿಲ್ಲ ಕೋರ್ಟ್ಗೆ. ನೆಕ್ಸ್ಟ್, ಆಫ್ ಎನಿ ಪರ್ಸನ್ ಔಟ್ ಆಫ್ ರೀಚ್ ಆರ್ ನಾಟ್ ಸಬ್ಜೆಕ್ಟ್ ಟು ದ ಪ್ರಾಸೆಸ್ ಆಫ್ ಕೋರ್ಟ್. ಸೊ ಆ ಪರ್ಸನ್ ಔಟ್ ಆಫ್ ರೀಚ್ ಇದ್ದಾರೆ ಆ್ಯಂಡ್ ಅವ್ರ ಹತ್ರ ನನ್ನ ಡಾಕ್ಯುಮೆಂಟ್ಸ್ ಇದೆ, ಸೊ ಈಗ ಇಮಿಡಿಯೇಟಾಗಿ ನಾನು ಕೊಡೋದಕ್ಕಾಗೋದಿಲ್ಲ. ನೆಕ್ಸ್ಟ್, ಆಫ್ ಎನಿ ಪರ್ಸನ್ ಲೀಗಲಿ ಬೌಂಡ್ ಟು ಪ್ರೊಡ್ಯೂಸ್ ಇಟ್. ಲೀಗಲಿ ಯಾರು ಅದನ್ನು ಕೊಡಬೇಕು, ಕಾಲೇಜ್ ಫಾರ್ ಎಕ್ಸಾಂಪಲ್ ನನಗೆ ಡಿಗ್ರಿ ಕೊಟ್ಟಿಲ್ಲ ಆ್ಯಂಡ್ ಅವ್ರು ಲೀಗಲಾಗಿ ನನಗೆ ಕೊಡಬೇಕು, ಬಟ್ ಇನ್ನೂ ಬಂದಿಲ್ಲ. ರಿಜಿಸ್ಟ್ರಾರ್ ಆಫೀಸಿಂದ ನಾನು ಏನಾದರೂ ಡಾಕ್ಯುಮೆಂಟ್ ಕೊಡಬೇಕು, ಅದನ್ನು ಕೊಟ್ಟಿಲ್ಲ. ಈ ಕಂಡೀಷನ್ಸಲ್ಲಿ ನಾನು ಫಸ್ಟ್ ನೋಟಿಸ್ ಕಳಿಸ್ತೀನಿ ಅವರಿಗೆ ಸೆಕ್ಷನ್ 64 ಅಕಾರ್ಡಿಂಗ್ಲಿ ದಟ್ ನನಗೆ ಈ ಡಾಕ್ಯುಮೆಂಟ್ಸ್ ಬೇಕು ಪ್ರೊಡ್ಯೂಸ್ ಮಾಡೋದಕ್ಕೆ. ಈವನ್ ಆಫ್ಟರ್ ನೋಟಿಸ್ ನನಗೆ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ದೆನ್ ನಾನು ಸೆಕೆಂಡ್ರಿ ಅದರ ಜೆರಾಕ್ಸ್ ಅಥವಾ ಅದರ ಪ್ರಿಂಟ್ಔಟ್ ಅದರ ಫೋಟೋ ಕಾಪಿನ ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್, ವೆನ್ ಎಕ್ಸಿಸ್ಟೆನ್ಸ್, ಕಂಡೀಷನ್, ಕಂಟೆಂಟ್ಸ್ ಆಫ್ ಒರಿಜಿನಲ್ ಹ್ಯಾವ್ ಬೀನ್ ಪ್ರೂವ್ಡ್ ಟು ಬಿ ಅಡ್ಮಿಟೆಡ್ ಇನ್ ರೈಟಿಂಗ್ ಬೈ ದ ಪರ್ಸನ್ ಅಗೇನ್ಸ್ಟ್ ಹೂಮ್ ಇಟ್ ಈಸ್ ಪ್ರೂವ್ಡ್ ಬೈ ಹಿಸ್ ರೆಪ್ರೆಸೆಂಟೇಟಿವ್ ಇನ್ ಇಂಟ್ರೆಸ್ಟ್. ನಾನು ಯಾವ ಡಾಕ್ಯುಮೆಂಟ್ ಬಗ್ಗೆ ಇಲ್ಲಿ ಪ್ರೂವ್ ಮಾಡಬೇಕು ಆ ಡಾಕ್ಯುಮೆಂಟ್ನ ಅಪೋಸಿಟ್ ಪಾರ್ಟಿ ಆಲ್ರೆಡಿ ಒಪ್ಕೊಂಡಾಗಿದೆ, ಅಡ್ಮಿಟ್ ಮಾಡ್ಕೊಂಡಾಗಿದೆ. ಸೊ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಂದಮೇಲೆ ನನಗೆ ಅದನ್ನೇ ಪ್ರೊಡ್ಯೂಸ್ ಮಾಡಬೇಕು ಒರಿಜಿನಲ್ ಆ್ಯಂಡ್ ಪ್ರೂವ್ ಮಾಡಬೇಕಂತೇನಿಲ್ಲ. ನೆಕ್ಸ್ಟ್, ಒರಿಜಿನಲ್ ಹ್ಯಾಸ್ ಬೀನ್ ಡಿಸ್ಟ್ರಾಯ್ಡ್ ಆರ್ ಲಾಸ್ಟ್, ಕಳೆದೋಯ್ತು, ಸುಟ್ಟೋಯ್ತು, ದೆನ್ ಆ ಕಂಡೀಷನಲ್ಲಿ ನಮಗೆ ಸೆಕೆಂಡ್ರಿನ ನಾನು ಪ್ರೊಡ್ಯೂಸ್ ಮಾಡಬಹುದು ವಿತಿನ್ ರೀಸನಬಲ್ ಟೈಮ್ ನನ್ನ ಹತ್ರ ಬರಲಿಲ್ಲ ಅಂತ ಹೇಳುವಾಗ. ವೆನ್ ದ ಒರಿಜಿನಲ್ ಇಸ್ ಆಫ್ ಸಚ್ ಅ ನೇಚರ್ ಆಸ್ ಟು ಬಿ ಈಸಿಲಿ ಮೂವಬಲ್ ಆಸ್ ನಾಟ್ ಟು ಬಿ ಈಸಿಲಿ ಮೂವಬಲ್. ಸೊ ಆಲ್ರೆಡಿ ಕೊಟ್ಟಂಥ ಎಕ್ಸಾಂಪಲ್ ಪ್ರಕಾರ ಈಗ ಕಲ್ಲಿನ ಮೇಲೆ ಇರುವಂಥ ಇನ್ಸ್ಕ್ರಿಪ್ಷನ್ ನಾನು ಕಲ್ಲು ತೊಗೊಂಡು ಹೋಗಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದೆನ್ ಆ ಕಂಡೀಷನಲ್ಲಿ ಅದರ ಫೋಟೋಸ್ನ ಸಬ್ಮಿಟ್ ಮಾಡ್ತೀನಿ. ಫೋಟೋಸ್ ವುಡ್ ಬಿ ಸೆಕೆಂಡ್ರಿ ಎವಿಡೆನ್ಸ್ ಆಫ್ ದ್ಯಾಟ್ ಕಂಟೆಂಟ್. ವೆನ್ ದ ಒರಿಜಿನಲ್ ಇಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್ ವಿತಿನ್ ಮೀನಿಂಗ್ ಆಫ್ ಸೆಕ್ಷನ್ 74 ಪ್ರಕಾರ ಪಬ್ಲಿಕ್ ಡಾಕ್ಯುಮೆಂಟ್, ಪಬ್ಲಿಕ್ ಆಲ್ರೆಡಿ ಡಾಕ್ಯುಮೆಂಟ್ ಅಂತ ಹೇಳುವಾಗ ನಾನು ಅದರದ್ದು ಸೆಕೆಂಡ್ರಿ ಎವಿಡೆನ್ಸ್ ಕೊಟ್ರೂ ಆಯಿತು.
when the original is a document of which ಸರ್ಟಿಫೈಡ್ ಕಾಪಿ ಇಸ್ ಪರ್ಮಿಟೆಡ್. ಸರ್ಟಿಫೈಡ್ ಕಾಪೀಸ್ನ ಕೊಡಬಹುದು ಅಂತ ಹೇಳಿದ್ದಾರೆ ಅಧಿನಿಯಮಲ್ಲಿ ಅಂತ ಹೇಳುವಾಗ ನೀವು ಸರ್ಟಿಫೈಡ್ ಕಾಪೀಸ್ನ ಪ್ರೊಡ್ಯೂಸ್ ಮಾಡಬಹುದು ಆ್ಯಂಡ್ ದಟ್ ಇಸ್ ಸೆಕೆಂಡರಿ ಎವಿಡೆನ್ಸ್. ನೆಕ್ಸ್ಟ್, ವೆನ್ ದ ಒರಿಜಿನಲ್ ಕನ್ಸಿಸ್ಟ್ ಆಫ್ ನ್ಯೂಮರಸ್ ಅಕೌಂಟ್ ಆರ್ ಅದರ್ ಡಾಕ್ಯುಮೆಂಟ್ಸ್ ವಿಚ್ ಕ್ಯಾನ್ ನಾಟ್ ಕನ್ವೀನಿಯೆಂಟ್ಲಿ ಬಿ ಎಕ್ಸಾಮಿನ್ಡ್ ಇನ್ ಕೋರ್ಟ್. ಸೊ ಸುಮಾರು ಅಕೌಂಟ್ಸಲ್ಲಿದೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಹ್ಯಾರಿ ಪಾಟರ್ನ ಬುಕ್ಸ್ನ ಸೀರೀಸ್ ಏನಿದೆ ಅದು ಸುಮಾರಿದೆ ಆ್ಯಂಡ್ ಅದನ್ನು ಅದರ ರಿಲೇಟೆಡ್ ನಾನು ಎಲ್ಲೋ ಪ್ರೂವ್ ಮಾಡಬೇಕು. ದೆನ್ ಅದಷ್ಟು ಬುಕ್ಸ್ನ ಕೋರ್ಟ್ ತೊಗೊಂಡು ಹೋಗಿ ಅದನ್ನ ಜಡ್ಜ್ ಓದಿ ಡೆಸಿಫರ್ ಮಾಡಿ ಕೇಸ್ ಜಡ್ಜ್ಮೆಂಟ್ ಆಗುತ್ತೆ ಅಲ್ವಲ್ಲ. ಈ ಥರ ಕಂಡೀಷನ್ಸಲ್ಲಿ ಇದು ಕ್ಲಾಸ್ ಜಿ, ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲಿ ಹೇಳುತ್ತೆ, ಎವಿಡೆನ್ಸ್ ಮೇ ಬಿ ಗಿವನ್ ಆಸ್ ಟು ಜನರಲ್ ರಿಸಲ್ಟ್ ಆಫ್ ದ ಡಾಕ್ಯುಮೆಂಟ್ ಬೈ ದ ಎನಿ ಪರ್ಸನ್ ಹೂ ಹ್ಯಾಸ್ ಎಕ್ಸಾಮಿನ್ ದೆಮ್, ಹೂ ಇಸ್ ಸ್ಕಿಲ್ಡ್ ಇನ್ ದ ಎಕ್ಸಾಮಿನೇಷನ್ ಆಫ್ ಸಚ್ ಅ ಡಾಕ್ಯುಮೆಂಟ್. ಅದರ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ಅದನ್ನು ಓದಿ ಅದರ ಒಂದು ಸಮ್ಮರಿ ಅಥವಾ ಅದು ಹೀಗೆ ಅಂತ ಹೇಳಿ ಅದರ ಪಾಯಿಂಟ್ ಎಸ್ಟಾಬ್ಲಿಷ್ ಮಾಡ್ಬೋದಾದಂಥ ಒಬ್ಬ ಎಕ್ಸ್ಪರ್ಟ್ ವ್ಯಕ್ತಿ ಹತ್ರ ನಾನು ಅದನ್ನು ಸಾಕ್ಷಿನ ಕೊಡಿಸಬಹುದು. ಸೊ ಇದು ನಮಗೆ ಕ್ಲಾಸ್ ಜಿಗೆ ಎಕ್ಸ್ಪ್ಲನೇಷನ್ ಆ್ಯಂಡ್ ಇದು ಹೇಳುತ್ತೆ ದಟ್ ಈ ರೀತಿ ಕೂಡ ಸಾಕ್ಷಿ ಕೊಡ್ಬೋದು ಆ್ಯಂಡ್ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಯೋರ್ ಸೆಕೆಂಡರಿ ಎವಿಡೆನ್ಸ್. ದೆನ್ ಇಲ್ಲಿಂದ ನೆಕ್ಸ್ಟ್ 61, 62, 63 ಎಲೆಕ್ಟ್ರಾನಿಕ್ ಎವಿಡೆನ್ಸ್ ವಿಲ್ ಡಿಸ್ಕಸ್ ಇನ್ ಫರ್ದರ್ ವಿಡಿಯೋ. ಸೊ ಇಲ್ಲಿ ತನಕ ನಮ್ಮ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆ್ಯಂಡ್ ಐ ಹೋಪ್ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದರೆ ಡೂ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅರ್ಥ ಆಯಿತು ಆ್ಯಂಡ್ ಹೇಗಿತ್ತು ವಿಡಿಯೋ. ಆಲ್ಸೋ ಫರ್ದರ್ ನೀವು ನೆಕ್ಸ್ಟ್ ಯಾವ ವಿಡಿಯೋ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಿ ಕಮೆಂಟಲ್ಲಿ ತಿಳಿಸ್ಬಹುದು. ಆ್ಯಂಡ್ ಆಲ್ಸೋ ಒನ್ಸ್ ಅಗೇನ್, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ ಅಥವಾ ನೀವು ಜಡ್ಜ್ ಆಗಬೇಕು ಅಂತ ನಿಮ್ಮ ಕನಸಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್, ಈ ರ್ಯಾಪಿಡ್ ರಿವಿಷನ್ ಬ್ಯಾಚ್ ನಿಮಗೊಂದು ನಿಮ್ಮ ಒಂದು ಜರ್ನಿನ ಸ್ಮೂತಾಗಿ ಈಸಿಯಾಗಿ ಮಾಡೋದಕ್ಕೆ, ಬೆಟರ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡೂ take your admission, do enroll to the classes and ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಡೀತಿರುವಂಥ ಇದೊಂದು ಲೈಕ್ ಎವ್ರಿ ಇಯರ್ ನಮಗೆ ಸುಮಾರು ಸ್ಟೂಡೆಂಟ್ಸ್ ಎನ್ರೋಲ್ ಆಗೋದು ಫಾರ್ ರಿವಿಷನ್ ಬ್ಯಾಚ್ ಬಿಕಾಸ್ ಒಂದು ಫಾಸ್ಟ್ ಟ್ರ್ಯಾಕ್ ಆಗಿ ನಿಮಗೆ ನಿಮ್ಮ ಒಂದು ಪ್ರಿಪ್ರೇಷನಿಗೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡುತ್ತೆ. ಸೊ ದಟ್ ಈಸ್ ಇಟ್ ಫಾರ್ ದಿಸ್ ವಿಡಿಯೋ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.